ಓಂ ಶಾಂತಿ. ವಾಣಿ ಡೇಟು 17/8/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ. ಅವ್ಯಕ್ತ ಬಾಪ್ ದಾದಾ ರಿವೈಸ್ಡ್ ವಾಣಿ ಡೇಟು 16/11/2020. ತಮ್ಮ ಸ್ವಮಾನದ ಸ್ಥಿತಿ ಅಂದರೆ ನಶೆಯಲ್ಲಿರಿ ಮತ್ತು ಸಮಯದ ಮಹತ್ವವನ್ನು ಅರಿತು ಎವರ್ ರೆಡಿಯಾಗಿರಿ. ಇಂದು ಬಾಪ್ ದಾದಾ 4 ಕಡೆಯ ತನ್ನ ಪರಮಾತ್ಮ ಪ್ರೀತಿಗೆ ಪಾತ್ರರಾದ ಸ್ವಮಾನದ ಸೀಟ್ನಲ್ಲಿ ಸ್ಥಿತರಾಗಿರುವ ಮಕ್ಕಳನ್ನು ನೋಡುತ್ತಿದ್ದಾರೆ. ಸೀಟ್ನಲ್ಲಂತೂ ಎಲ್ಲ ಮಕ್ಕಳು ಸ್ಥಿತರಾಗಿದ್ದಾರೆ, ಆದರೆ ಕೆಲವು ಮಕ್ಕಳು ಏಕಾಗ್ರ ಸ್ಥಿತಿಯಲ್ಲಿ ಸೆಟ್ ಆಗಿದ್ದಾರೆ. ಇನ್ನು ಕೆಲವರು ಸಂಕಲ್ಪದಲ್ಲಿ ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ. ಬಾಪ್ ದಾದಾ ವರ್ತಮಾನ ಸಮಯ ಪ್ರಮಾಣ ಪ್ರತಿಯೊಬ್ಬ ಮಗುವನ್ನು ಏಕಾಗ್ರತೆಯ ರೂಪದಲ್ಲಿ ಸ್ವಮಾನಧಾರಿ ಸ್ವರೂಪದಲ್ಲಿ ನೋಡಲು ಬಯಸುತ್ತಾರೆ. ಎಲ್ಲ ಮಕ್ಕಳು ಸಹ ಏಕಾಗ್ರತೆಯ ಸ್ಥಿತಿಯಲ್ಲಿ ಸ್ಥಿತರಾಗಿರಲು ಬಯಸುತ್ತಾರೆ. ತಮ್ಮ ಭಿನ್ನ ಭಿನ್ನ ಪ್ರಕಾರದ ಸ್ವಮಾನಗಳನ್ನು ತಿಳಿದುಕೊಂಡಿದ್ದಾರೆ ಮತ್ತು ಆಲೋಚಿಸುತ್ತಾರೆ. ಆದರೆ ಏಕಾಗ್ರತೆಯ ಏರುಪೇರಿನಲ್ಲಿ ತರುತ್ತದೆ. ಸದಾ ಏಕರಸ ಸ್ಥಿತಿಯು ಕಡಿಮೆ ಇರುತ್ತದೆ, ಅನುಭವವೂ ಆಗುತ್ತದೆ ಮತ್ತು ಈ ಸ್ಥಿತಿಯನ್ನು ಬಯಸುತ್ತಾರೆ. ಆದರೆ ಇದು ಕೆಲವೊಮ್ಮೆ ಮಾತ್ರವೇ ಇರುತ್ತದೆ. ಕಾರಣವೇನು? ಕಾರಣವಾಗಿದೆ ಸದಾ ಅಟೆನ್ಷನ್ ಕೊರತೆ. ಒಂದು ವೇಳೆ ಸ್ವಮಾನದ ಪಟ್ಟಿಯನ್ನು ತೆಗೆದರೆ ಎಷ್ಟು ದೊಡ್ಡದಾಗಿದೆ. ಎಲ್ಲದಕ್ಕಿಂತ ಮೊದಲ ಸ್ವಮಾನವಾಗಿದೆ. ಯಾವ ತಂದೆಯನ್ನು ನೆನಪು ಮಾಡುತ್ತಿದ್ದೀರೋ ಅವರ ಡೈರೆಕ್ಟ್ ಮಕ್ಕಳಾಗಿದ್ದೀರಿ. ನಂಬರ್ 1 ಸಂತಾನರಾಗಿದ್ದೀರಿ. ಬಾಪ್ ದಾದಾರವರು ತಾವು ಕೋಟಿಯಲ್ಲಿಯೂ ಕೆಲವರಾದ ಮಕ್ಕಳನ್ನು ಎಲ್ಲೆಲ್ಲಿಂದ ಆಯ್ಕೆ ಮಾಡಿ ತನ್ನವರನ್ನಾಗಿ ಮಾಡಿಕೊಂಡರು. 5 ಖಂಡಗಳಿಂದ ಡೈರೆಕ್ಟ್ ತಂದೆಯು ತನ್ನ ಮಕ್ಕಳನ್ನು ತನ್ನವರನ್ನಾಗಿ ಮಾಡಿಕೊಂಡರು. ಇದು ಎಷ್ಟು ದೊಡ್ಡ ಸ್ವಮಾನವಾಗಿದೆ. ಸೃಷ್ಟಿ ರಚಯಿತನ ಮೊದಲ ರಚನೆ ತಾವಾಗಿದ್ದೀರಿ. ಈ ಸ್ವಮಾನವನ್ನು ತಿಳಿದುಕೊಂಡಿದ್ದೀರಲ್ಲವೇ? ಬಾಪ್ ದಾದಾರವರು ತನ್ನ ಜೊತೆಗೆ ತಾವು ಮಕ್ಕಳನ್ನು ಸಹ ಇಡೀ ವಿಶ್ವದ ಆತ್ಮರಿಗೆ ಪೂರ್ವಜರನ್ನಾಗಿ ಮಾಡಿದ್ದಾರೆ. ವಿಶ್ವದ ಪೂರ್ವಜರಾಗಿದ್ದೀರಿ, ಪೂಜ್ಯರಾಗಿದ್ದೀರಿ. ಬಾಪ್ ದಾದಾರವರು ಪ್ರತಿಯೊಬ್ಬ ಮಗುವನ್ನು ವಿಶ್ವದ ಆಧಾರ ಮೂರ್ತಿ, ಉದಾಹರಣಾ ಮೂರ್ತಿಯನ್ನಾಗಿ ಮಾಡಿದ್ದಾರೆ. ನಶೆ ಇದೆಯೇ? ಕೆಲವೊಮ್ಮೆ ಸ್ವಲ್ಪ ಕಡಿಮೆಯಾಗಿ ಬಿಡುತ್ತದೆ. ಆಲೋಚಿಸಿ. ಎಲ್ಲದಕ್ಕಿಂತ ಅಮೂಲ್ಯ ಇಡೀ ಕಲ್ಪದಲ್ಲಿಯೇ ಇಂತಹ ಅಮೂಲ್ಯ ಸಿಂಹಾಸನವು ಯಾರಿಗೂ ಪ್ರಾಪ್ತವಾಗುವುದಿಲ್ಲ. ಅಂತಹ ಪರಮಾತ್ಮ ಸಿಂಹಾಸನ, ಲೈಟ್ನ ಕಿರೀಟ, ಸ್ಮೃತಿಯ ತಿಲಕವನ್ನು ಕೊಟ್ಟರು. ಸ್ಮೃತಿ ಬರುತ್ತಿದೆಯಲ್ಲವೇ? ನಾನು ಯಾರು? ನನ್ನ ಸ್ವಮಾನವೇನು? ನಶೆ ಏರುತ್ತಿದೆಯಲ್ಲವೇ? ಇಡೀ ಕಲ್ಪದಲ್ಲಿ ಸತ್ಯುಗಿ ಸಿಂಹಾಸನವು ಎಷ್ಟಾದರೂ ಅಮೂಲ್ಯವಾಗಿರಲಿ, ಆದರೆ ಪರಮಾತ್ಮನ ಹೃದಯ ಸಿಂಹಾಸನವು ತಾವು ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ. ಬಾಪ್ ದಾದಾ ಸದಾ ಕೊನೆಯ ನಂಬರಿನ ಮಗುವನ್ನು ಸಹ ಫರಿಷ್ಠಾ ದೇವತಾ ಸ್ವರೂಪದಲ್ಲಿ ನೋಡುತ್ತಾರೆ. ಈಗೀಗ ಬ್ರಾಹ್ಮಣರಾಗಿದ್ದರೆ ಬ್ರಾಹ್ಮಣರಿಂದ ಫರಿಷ್ಠಾಯಿಂದ ದೇವತೆಗಳಾಗಲೇಬೇಕಾಗಿದೆ. ತಮ್ಮ ಸ್ವಮಾನವನ್ನು ತಿಳಿದುಕೊಂಡಿದ್ದೀರಾ? ಏಕೆಂದರೆ ಬಾಪ್ ದಾದಾರವರಿಗೆ ಗೊತ್ತಿದೆ, ಸ್ವಮಾನವನ್ನು ಮರೆಯುವ ಕಾರಣದಿಂದಲೇ ದೇಹಾಭಿಮಾನವು ಬರುತ್ತದೆ. ಆಗ ವ್ಯಾಕುಲ ಅಂದರೆ ಬೇಸರರಾಗುತ್ತೀರಿ. ಬಾಪ್ ದಾದಾ ನೋಡುತ್ತಾರೆ, ದೇಹಾಭಿಮಾನ ಅಥವಾ ದೇಹಭಾನವು ಯಾವಾಗ ಬರುತ್ತದೆಯೋ ಆಗ ಎಷ್ಟೊಂದು ವ್ಯಾಕುಲ ಅಂದರೆ ಚಿಂತಿತರಾಗುತ್ತಾರೆ. ಎಲ್ಲರೂ ಅನುಭವಿಗಳಾಗಿದ್ದೀರಲ್ಲವೇ? ಸ್ವಮಾನದ ಶಾನ್ ಅಂದರೆ ಸ್ಥಿತಿಯಲ್ಲಿರುವುದು ಮತ್ತು ಈ ಶಾನಿಂದ ದೂರ ಪರೇಶಾನ್ ಆಗುವುದು, ಎರಡನ್ನು ತಿಳಿದುಕೊಂಡಿದ್ದೀರಿ. ಬಾಪ್ ದಾದಾ ನೋಡುತ್ತಾರೆ, ಎಲ್ಲ ಮಕ್ಕಳು ಮೆಜಾರಿಟಿ ನಾಲೆಡ್ಜ್ಫುಲ್ ಅಂತೂ ಚೆನ್ನಾಗಿ ಆಗಿದ್ದಾರೆ, ಆದರೆ ಪವರ್ನಲ್ಲಿ ಪವರ್ಫುಲ್ ಆಗಿಲ್ಲ, ಅಂದರೆ ಪರ್ಸೆಂಟೇಜ್ನಲ್ಲಿದೆ. ಬಾಪ್ ದಾದಾ ಪ್ರತಿಯೊಬ್ಬ ಮಗುವನ್ನು ತಮ್ಮ ಸರ್ವ ಖಜಾನೆಗಳಿಗೆ ಬಾಲಕರು ಮಾಲೀಕರನ್ನಾಗಿ ಮಾಡಿದರು. ಎಲ್ಲರಿಗೆ ಸರ್ವ ಖಜಾನೆಗಳನ್ನು ಕೊಟ್ಟಿದ್ದಾರೆ, ಹೆಚ್ಚು ಕಡಿಮೆ ಕೊಟ್ಟಿಲ್ಲ. ಏಕೆಂದರೆ ಅಪರಿಮಿತ ಖಜಾನೆ ಇದೆ, ಬೇಹದ್ದಿನ ಖಜಾನೆ ಇದೆ. ಆದ್ದರಿಂದ ಪ್ರತಿಯೊಬ್ಬ ಮಗುವನ್ನು ಬೇಹದ್ದಿನ ಬಾಲಕರು ಮಾಲೀಕರನ್ನಾಗಿ ಮಾಡಿದ್ದಾರೆ. ಅಂದಮೇಲೆ ಈಗ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿ. ಬೇಹದ್ದಿನ ತಂದೆ ಹದ್ದಿನ ತಂದೆಯಲ್ಲ, ಬೇಹದ್ದಿನ ತಂದೆಯಾಗಿದ್ದಾರೆ. ಬೇಹದ್ದಿನ ಖಜಾನೆ ಇದೆ. ಅಂದಮೇಲೆ
ತಮ್ಮ ಬಳಿಯೂ ಬೇಹದ್ದಿನ ಇದೆಯೇ? ಸದಾ ಇರುತ್ತದೆಯೇ? ಅಥವಾ ಕೆಲವೊಮ್ಮೆ ಸ್ವಲ್ಪ ಕಳುವಾಗಿ ಬಿಡುತ್ತದೆಯೋ? ಮಾಯಾಗಿ ಬಿಡುತ್ತದೆಯೋ? ತಂದೆಯು ಏಕೆ ಗಮನ ತರಿಸುತ್ತಿದ್ದಾರೆ? ವ್ಯಾಕುಲರಾಗಬೇಡಿ. ಸ್ವಮಾನದ ಸೀಟ್ನಲ್ಲಿ ಸೆಟ್ ಆಗಿರಿ. ಅಪ್ಸೆಟ್ ಅಲ್ಲ. 63 ಜನ್ಮಗಳಿಗಂತೂ ಅಪ್ಸೆಟ್ನ ಅನುಭವ ಮಾಡಿಬಿಟ್ಟಿರಲ್ಲವೇ? ಈಗಲೂ ಅನುಭವ ಮಾಡಬಯಸುತ್ತೀರಾ? ಸುಸ್ತಾಗಿ ಬಿಟ್ಟಿಲ್ಲವೇ? ಈಗ ಸ್ವಮಾನದಲ್ಲಿರಿ, ಅರ್ಥಾತ್ ತಮ್ಮ ಶ್ರೇಷ್ಠಾತಿ ಶ್ರೇಷ್ಠ ಸ್ಥಿತಿಯಲ್ಲಿರಿ. ಏಕೆ? ಎಷ್ಟೊಂದು ಸಮಯವು ಕಳೆದು ಹೋಯಿತು. 70ನೇ ವರ್ಷವನ್ನು ಆಚರಿಸುತ್ತಿದ್ದೀರಲ್ಲವೇ? ಅಂದಮೇಲೆ ಸ್ವಯಂನ ಪರಿಚಯ, ಅರ್ಥಾತ್ ಸ್ವಮಾನದ ಪರಿಚಯ. ಸ್ವಮಾನದಲ್ಲಿ ಸ್ಥಿತರಾಗಿರಿ. ಸಮಯಾನುಸಾರ ಈಗ ಸದಾ ಶಬ್ದವನ್ನು ಪ್ರಾಕ್ಟಿಕಲ್ ಜೀವನದಲ್ಲಿ ತನ್ನಿರಿ. ಶಬ್ದವನ್ನು ಅಂಡರ್ಲೈನ್ ಮಾಡಿಕೊಳ್ಳುವುದಲ್ಲ, ಪ್ರಾಕ್ಟಿಕಲ್ ಜೀವನದಲ್ಲಿ ಅಂಡರ್ಲೈನ್ ಮಾಡಿಕೊಳ್ಳಿ. ಇರಬೇಕಾಗಿದೆ, ಇರುತ್ತೇವೆ, ಮಾಡುವುದಂತೂ ಮಾಡುತ್ತಿದ್ದೇವೆ, ಕೊನೆಗೆ ಮಾಡಿಬಿಡುತ್ತೇವೆ. ಇದು ಬೇಹದ್ದಿನ ಬಾಲಕರು ಮತ್ತು ಮಾಲೀಕರ ಮಾತಲ್ಲ. ಈಗಂತೂ ಪ್ರತಿಯೊಬ್ಬರ ಹೃದಯದಿಂದ ನಿರಂತರ ಇದೇ ಶಬ್ದವು ಹೊರಬರಲಿ. ಏನನ್ನು ಪಡೆಯಬೇಕಿತ್ತೋ ಅದನ್ನು ಪಡೆದು ಬಿಟ್ಟೆವು, ಪಡೆಯುತ್ತಿದ್ದೇವೆ. ಇದು ಬೇಹದ್ದಿನ ಖಜಾನೆಯ, ಬೇಹದ್ದಿನ ತಂದೆಯ ಮಕ್ಕಳು ಹೇಳಲು ಸಾಧ್ಯವಿಲ್ಲ. ಪಡೆದು ಬಿಟ್ಟೆವು. ಯಾವಾಗ ಬಾಬ್ ದಾದಾರವರನ್ನು ಪಡೆದುಕೊಂಡಿರಿ, ನನ್ನ ಬಾಬಾ ಎಂದು ಹೇಳಿದಿರಿ, ಒಪ್ಪಿಕೊಂಡ್ರಿ, ಅರಿತುಕೊಂಡ್ರಿ ಮತ್ತು ಒಪ್ಪಿಕೊಂಡ್ರಿ. ಅಂದಮೇಲೆ ಇದೇ ಶಬ್ದವು ನಿರಂತರವಾಗಿ ಹೊರಬರುತ್ತಿರಲಿ. ಪಡೆದು ಬಿಟ್ಟೆವು, ಏಕೆಂದರೆ ಬಾಬ್ ದಾದಾರವರಿಗೆ ಗೊತ್ತಿದೆ, ಮಕ್ಕಳು ಕೆಲವೊಮ್ಮೆ ಸ್ವಮಾನದಲ್ಲಿರುವ ಕಾರಣ ಸಮಯದ ಮಹತ್ವವನ್ನು ಸ್ಮೃತಿಯಲ್ಲಿ ಕಡಿಮೆ ಇಡುತ್ತಾರೆ. ಒಂದು ಸ್ವಯಂನ ಸ್ವಮಾನ, ಇನ್ನೊಂದು ಸಮಯದ ಮಹತ್ವ. ತಾವು ಸಾಧಾರಣರಲ್ಲ, ಪೂರ್ವಜರಾಗಿದ್ದರೆ. ತಾವು ಒಬ್ಬರೊಬ್ಬರ ಹಿಂದೆ ಇಡೀ ವಿಶ್ವದ ಆತ್ಮರ ಆಧಾರವಿದೆ. ಆಲೋಚಿಸಿ, ಒಂದು ವೇಳೆ ತಾವು ಏರುಪೇರಿನಲ್ಲಿ ಬಂದರೆ ವಿಶ್ವದ ಆತ್ಮರ ಗತಿ ಏನಾಗುವುದು? ಯಾರು ಮಹಾರಥಿಗಳೆಂದು ಕರೆಸಿಕೊಳ್ಳುತ್ತಾರೆಯೋ ಅವರ ಹಿಂದೆ ವಿಶ್ವದ ಆಧಾರವಿದೆ ಎಂದು ತಿಳಿದುಕೊಳ್ಳಬೇಡಿ. ಒಂದು ವೇಳೆ ಹೊಸಬರೇ ಇರಬಹುದು, ಏಕೆಂದರೆ ಇಂದು ಹೊಸಬರು ಅನೇಕ ಬಂದಿದ್ದರೆ. ಹೊಸಬರೇ ಆಗಿರಲಿ, ಯಾರು ಹೃದಯದಿಂದ ನನ್ನ ಬಾಬಾ ಎಂದು ಒಪ್ಪಿಕೊಂಡಿದ್ದೀರಲ್ಲವೇ? ಯಾರು ಹೊಸಬರು ಬಂದಿದ್ದೀರೋ ಅವರು ಒಪ್ಪಿಕೊಂಡಿದ್ದೀರಾ? ಕೇವಲ ತಿಳಿದುಕೊಳ್ಳುವುದಲ್ಲ, ನನ್ನ ಬಾಬಾ ಎಂದು ಒಪ್ಪಿಕೊಂಡಿದ್ದೀರೋ ಅವರು ಕೈ ಎತ್ತಿರಿ. ಕೈಯನ್ನು ಉದ್ದವಾಗಿ ಎತ್ತಿರಿ. ಹೊಸಬರು ಕೈಯನ್ನೆತ್ತುತ್ತಿದ್ದಾರೆ, ಹಳಬರಂತೂ ಪಕ್ಕಾ ಆಗಿಯೇ ಇದ್ದೀರಲ್ಲವೇ? ಯಾರು ಹೃದಯದಿಂದ ನನ್ನ ಬಾಬಾ ಎಂದು ಒಪ್ಪಿಕೊಂಡಿರಿ ಮತ್ತು ತಂದೆಯು ಸಹ ನನ್ನ ಮಗು ಎಂದು ಒಪ್ಪಿಕೊಂಡ್ರೋ ಅವರೆಲ್ಲರೂ ಜವಾಬ್ದಾರರಾಗಿದ್ದೀರಿ. ಏಕೆ? ಯಾವಾಗಿನಿಂದ ತಾವು ಹೇಳುತ್ತೀರಿ, ನಾನು ಬ್ರಹ್ಮಕುಮಾರಿಯಾಗಿದ್ದೇನೆ? ಬ್ರಹ್ಮಕುಮಾರ ಕುಮಾರಿಯಾಗಿದ್ದಿರೋ, ಶಿವಕುಮಾರ ಕುಮಾರಿಯಾಗಿದ್ದಿರೋ, ಅಥವಾ ಇಬ್ಬರಿಗೂ ಕುಮಾರಿಯರಾಗಿದ್ದಿರೋ? ಹಾಗಿದ್ದರೆ ಬಂಧಿತರಾದಿರಿ. ಜವಾಬ್ದಾರಿಯ ಕಿರೀಟ ಬಂದಿತು. ಕಿರೀಟ ಬಂದಿತಲ್ಲವೇ? ಪಾಂಡವರು ಹೇಳಿರಿ, ಜವಾಬ್ದಾರಿಯ ಕಿರೀಟ ಬಂದಿದೆಯೇ? ಭಾರವೆನಿಸುತ್ತಿಲ್ಲ ಅಲ್ಲವೇ? ಹಗುರವಾಗಿದೆ ಅಲ್ಲವೇ? ಏಕೆಂದರೆ ಇದು ಲೈಟ್ನ ಕಿರೀಟವಾಗಿದೆ. ಅಂದಮೇಲೆ ಲೈಟ್ ಎಷ್ಟು ಹಗುರವಾಗಿರುತ್ತದೆ. ಆದ್ದರಿಂದ ಸಮಯದ ಮಹತ್ವವನ್ನು ಸಹ ಗಮನದಲ್ಲಿಟ್ಟುಕೊಳ್ಳಿ. ಸಮಯವು ಕೇಳಿ ಬರುವುದಿಲ್ಲ. ಕೆಲವು ಮಕ್ಕಳು ಈಗಲೂ ಸಹ ಹೇಳುತ್ತಾರೆ, ಆಲೋಚಿಸುತ್ತಾರೆ, ಇನ್ನೂ 10 ವರ್ಷಗಳಿದೆಯೇ ಅಥವಾ 20 ವರ್ಷಗಳಿದೆಯೇ ಎಂಬುದು ಸ್ವಲ್ಪ ಗೊತ್ತಾದರೂ ಸಾಕು ಎಂದು. ಆದರೆ ಬಾಬ್ದಾದ ಹೇಳುತ್ತಾರೆ, ಸಮಯದ ಅಂತಿಮ ವಿನಾಶವನ್ನು ಬಿಟ್ಟು ಬಿಡಿ. ತಮಗೆ ತಮ್ಮ ವಿನಾಶ ದಿನಾಂಕವು ತಿಳಿದಿದೆಯೇ? ನಾನು ಇಂತಹ ತಾರೀಖಿನಲ್ಲಿ ಶರೀರ ಬಿಡುತ್ತೇನೆಂದು ತಿಳಿದಿರುವವರು ಯಾರಾದರೂ ಇದ್ದೀರಾ? ಯಾರಿಗಾದರೂ ತಿಳಿದಿದೆಯೇ? ಮತ್ತು ಇತ್ತೀಚೆಗೆ ಬ್ರಾಹ್ಮಣರು ಮರುಜೀವ ಭೋಗವನ್ನು ಬಹಳ ಇಡಿಸುತ್ತೀರಿ. ಯಾವುದೇ ಭರವಸೆ ಇಲ್ಲ. ಆದ್ದರಿಂದ ಸಮಯದ ಮಹತ್ವಿಕೆಯನ್ನು ತಿಳಿದುಕೊಳ್ಳಿ. ಇದು ಚಿಕ್ಕ ಯುಗವಾಗಿದೆ. ಆಯಸ್ಸಿನಲ್ಲಿ ಚಿಕ್ಕದು, ಆದರೆ ದೊಡ್ಡದಕ್ಕಿಂತ ದೊಡ್ಡ ಪ್ರಾಪ್ತಿಯು ಯುಗವಾಗಿದೆ. ಏಕೆಂದರೆ ಅತಿ ದೊಡ್ಡ ತಂದೆ ಈ ಚಿಕ್ಕ ಯುಗದಲ್ಲಿಯೇ ಬರುತ್ತಾರೆ ಮತ್ತು ದೊಡ್ಡ ಯುಗಗಳಲ್ಲಿ ಬರುವುದಿಲ್ಲ. ಈ ಚಿಕ್ಕ ಯುಗದಲ್ಲಿಯೇ ಇಡೀ ಕಲ್ಪದ ಪ್ರಾಪ್ತಿಯು ಬೀಜವನ್ನು ಬಿತ್ತುವ ಸಮಯವಾಗಿದೆ. ವಿಶ್ವದ ರಾಜ್ಯವನ್ನಾದರೂ ಪ್ರಾಪ್ತಿ ಮಾಡಿಕೊಳ್ಳಿ, ಪೂಜ್ಯರಾದರೂ ಆಗಿರಿ. ಇಡೀ ಕಲ್ಪದ ಬೀಜವನ್ನು ಬಿತ್ತುವ ಸಮಯವೂ ಇದಾಗಿದೆ ಮತ್ತು ಡಬಲ್ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಮಯವಾಗಿದೆ. ಭಕ್ತಿಯ ಫಲವು ಈಗಲೇ ಸಿಗುತ್ತದೆ.
ಮತ್ತು ಪ್ರತ್ಯಕ್ಷ ಫಲವು ಈಗಲೇ ಸಿಗುತ್ತದೆ. ಈಗೀಗ ಮಾಡಿದರೆ ಈಗೀಗ ಪ್ರತ್ಯಕ್ಷ ಫಲವು ಸಿಗುತ್ತದೆ ಮತ್ತು ಭವಿಷ್ಯವೂ ಆಗುತ್ತದೆ. ಇಡೀ ಕಲ್ಪದಲ್ಲಿ ನೋಡಿರಿ, ಇಂತಹ ಯುಗವು ಯಾವುದಾದರೂ ಇದೆಯೇ? ಏಕೆಂದರೆ ಈ ಸಮಯದಲ್ಲಿಯೇ ತಂದೆಯು ಪ್ರತಿಯೊಬ್ಬ ಮಗುವಿನ ಅಂಗೈಯಲ್ಲಿ ಅತಿ ದೊಡ್ಡ ಉಡುಗೊರೆಯನ್ನು ನೀಡಿದ್ದಾರೆ. ತಮ್ಮ ಉಡುಗೊರೆಯು ನೆನಪಿದೆಯೇ? ಸ್ವರ್ಗದ ರಾಜ್ಯಭಾರ, ಸ್ವರ್ಗದ ರಾಜ್ಯಭಾಗ್ಯ, ಹೊಸ ಪ್ರಪಂಚದ ಸ್ವರ್ಗದ ಉಡುಗೊರೆಯನ್ನು ಪ್ರತಿಯೊಬ್ಬ ಮಗುವಿನ ಅಂಗೈಯಲ್ಲಿ ಇಟ್ಟಿದ್ದಾರೆ. ಇಷ್ಟು ದೊಡ್ಡ ಉಡುಗೊರೆಯನ್ನು ಯಾರೂ ಕೊಡುವುದಿಲ್ಲ ಮತ್ತು ಎಂದೂ ಕೊಡಲು ಸಾಧ್ಯವಿಲ್ಲ. ಅದು ಈಗಲೇ ಸಿಗುತ್ತದೆ. ತಾವೀಗ ಮಾಸ್ಟರ್ ಸರ್ವಶಕ್ತಿವಂತರಾಗುತ್ತೀರಿ. ಮತ್ತಾವುದೇ ಯುಗದಲ್ಲಿ ಮಾಸ್ಟರ್ ಸರ್ವಶಕ್ತಿವಂತ ಎಂಬ ಪದವಿಯು ಸಿಗೋದಿಲ್ಲ. ಆದ್ದರಿಂದ ಸ್ವಯಂನ ಸ್ವಮಾನದಲ್ಲಿಯೂ ಏಕಾಗ್ರವಾಗಿರಿ ಮತ್ತು ಸಮಯದ ಮಹತ್ವಿಕೆಯನ್ನು ಅರಿತುಕೊಳ್ಳಿರಿ. ಸ್ವಯಂ ಮತ್ತು ಸಮಯ. ಸ್ವಯಂಗೆ ಸ್ವಮಾನವಿದೆ, ಸಮಯದ ಮಹತ್ವಿಕೆ ಇದೆ. ಹುಡುಗಾಟಿಕೆಯಲ್ಲಿ ಬರಬೇಡಿ. 70 ವರ್ಷಗಳು ಕಳೆದು ಹೋಯಿತು. ಒಂದು ವೇಳೆ ಈಗಲೂ ಹುಡುಗಾಟಿಕೆಯಲ್ಲಿ ಬಂದರೆ ತಮ್ಮ ಬಹಳಷ್ಟು ಪ್ರಾಪ್ತಿಯನ್ನು ಕಡಿಮೆ ಮಾಡಿಕೊಳ್ಳುತ್ತೀರಿ. ಏಕೆಂದರೆ ಎಷ್ಟು ಮುಂದುವರಿಯುತ್ತೀರೋ ಅಷ್ಟು ಒಂದನೇದಾಗಿ ಹುಡುಗಾಟಿಕೆ ಬರುತ್ತದೆ. ಬಹಳ ಚೆನ್ನಾಗಿದ್ದೇವೆ, ಬಹಳ ಚೆನ್ನಾಗಿ ನಡೆಯುತ್ತೇವೆ, ಮಾಡಿಬಿಡುತ್ತೇವೆ, ನೋಡಿರಿ ನಾವು ಹಿಂದೆ ಉಳಿಯೋದಿಲ್ಲ, ಆಗಿಬಿಡುವುದು. ಇದು ಹುಡುಗಾಟಿಕೆ ಮತ್ತು ರಾಯಲ್ ಆಲಸ್ಯವಾಗಿದೆ. ಹುಡುಗಾಟಿಕೆ ಮತ್ತು ಆಲಸ್ಯವಿರಬಾರದು. ಯಾವಾಗಲಾದರೂ ಮಾಡುವೆವು ಎಂದು ಆಲಸ್ಯವಾಗಿದೆ. ಈಗಲೇ ಮಾಡುವೆವು ಶಬ್ದವು ತುರಂತ ದಾನ ಅಂದರೆ ಶೀಘ್ರ ದಾನ, ಮಹಾಪುಣ್ಯವಾಗಿದೆ. ಇದು ಮೊದಲ ಟರ್ನ್ ಆಗಿದೆಯಲ್ಲವೇ? ಆದ್ದರಿಂದ ಬಾಬ್ದಾದ ಗಮನ ತರಿಸುತ್ತಿದ್ದೇವೆ. ಈ ಸೀಸನ್ನಲ್ಲಿ ಸ್ವಮಾನದಿಂದ ಇಳಿಯಬಾರದು. ಸಮಯದ ಮಹತ್ವಿಕೆಯನ್ನು ಮರೆಯಬಾರದು. ಅಲರ್ಟ್ ಆಗಿರಿ, ಎಚ್ಚರಿಕೆಯಿಂದಿರಿ. ಪ್ರಿಯರಾಗಿದ್ದೀರಲ್ಲವೇ? ಯಾರೊಂದಿಗೆ ಪ್ರೀತಿ ಇರುವುದು ಅವರ ಸ್ವಲ್ಪವೂ ಕೊರತೆಯನ್ನು ನೋಡಲು ಇಷ್ಟವಾಗುವುದಿಲ್ಲ. ತಿಳಿಸಿದೆಯಲ್ಲವೇ? ಬಾಬ್ದಾದರವರಿಗೆ ಕೊನೆಯ ನಂಬರಿನ ಮಗುವಿನೊಂದಿಗೂ ಅತಿ ಪ್ರೀತಿ ಇದೆ. ಮಗುವಾಗಿದ್ದಾರಲ್ಲವೇ? ಅಂದಾಗ ಈಗ ನಡೆಯುತ್ತಿರುವ ಈ ಸೀಸನ್ ಭಲೆ ಭಾರತೀಯರದಾಗಿದೆ, ಆದರೆ ಡಬಲ್ ವಿದೇಶಿಯರು ಕಡಿಮೆ ಇಲ್ಲ. ಬಾಬ್ದಾದ ನೋಡಿದ್ದೇವೆ, ಡಬಲ್ ವಿದೇಶಿಯರು ಇಲ್ಲದೇ ಇರುವಂತಹ ಟರ್ನ್ ಯಾವುದೂ ಇರುವುದಿಲ್ಲ. ಅವರದು ಇದು ಕಮಾಲ್ ಆಗಿದೆ. ಈಗ ಡಬಲ್ ವಿದೇಶಿಯರು ಕೈ ಎತ್ತಿರಿ, ನೋಡಿ ಎಷ್ಟೊಂದು ಮಂದಿ ಇದ್ದಾರೆ. ಅವರಿಗಾಗಿ ವಿಶೇಷ ಸೀಸನ್ ಕಳೆದು ಹೋಯಿತು, ಆದರೂ ನೋಡಿ ಎಷ್ಟೊಂದು ಮಂದಿ ಇದ್ದಾರೆ. ಶುಭಾಶಯಗಳು. ಭಲೆ ಬನ್ನಿರಿ, ಬಹಳ ಬಹಳ ಶುಭಾಶಯಗಳು. ಅಂದಾಗ ಈಗ ಏನು ಮಾಡಬೇಕೆಂದು ಕೇಳಿಸಿಕೊಂಡಿದ್ದೀರಾ? ಈ ಸೀಸನಲ್ಲಿ ಏನೇನು ಮಾಡಬೇಕು ಎಂಬ ಹೋಮ್ವರ್ಕು ಕೊಟ್ಟು ಬಿಟ್ಟೆವು. ಸ್ವಯಂವನ್ನು ರಿಯಲೈಸ್ ಮಾಡಿಕೊಳ್ಳಿ. ಸ್ವಯಂವನ್ನೇ ರಿಯಲೈಸ್ ಮಾಡಿ, ಅನ್ಯರನ್ನಲ್ಲ. ಮತ್ತು ರಿಯಲ್ ಗೋಲ್ಡ್ ಆಗಿರೆ. ಏಕೆಂದರೆ ಬಾಬ್ದಾದ ತಿಳಿದುಕೊಳ್ಳುತ್ತಾರೆ, ಯಾರು ನನ್ನ ಬಾಬಾ ಎಂದು ಹೇಳಿದರೂ ಅವರ ಜೊತೆಯಲ್ಲೇ ಹೋಗಬೇಕಾಗಿದೆ, ದಿಬ್ಬಣಿಗಾರಾಗಿ ಹೋಗಬಾರದು. ಬಾಬ್ದಾದರವರ ಜೊತೆ ಶ್ರೀಮತದ ಕೈಯನ್ನು ಹಿಡಿದು ಜೊತೆಗೆ ಹೋಗಬೇಕು. ಮತ್ತು ಬ್ರಹ್ಮ ತಂದೆಯ ಜೊತೆ ಮೊದಲು ರಾಜ್ಯದಲ್ಲಿ ಬರಬೇಕಾಗಿದೆ. ಹೊಸ ಮನೆಯಲ್ಲಿಯೇ ಮಜಾ ಬರುತ್ತದೆಯಲ್ಲವೇ? 1 ತಿಂಗಳಿನ ನಂತರವೂ ಸಹ ಇದು 1 ತಿಂಗಳು ಹಳೆಯದಾಗಿದೆ ಎಂದೇ ಹೇಳುತ್ತಾರೆ. ಹೊಸ ಮನೆ, ಹೊಸ ಪ್ರಪಂಚ, ಹೊಸ ಚಟುವಟಿಕೆ, ಹೊಸ ರೀತಿ ನೀತಿ ಮತ್ತು ಬ್ರಹ್ಮ ತಂದೆಯ ಜೊತೆ ರಾಜ್ಯದಲ್ಲಿ ಬನ್ನಿರಿ. ಬ್ರಹ್ಮ ತಂದೆಯೊಂದಿಗೆ ನಮಗೆ ಬಹಳ ಪ್ರೀತಿ ಇದೆ ಎಂದು ಎಲ್ಲರೂ ಹೇಳುತ್ತೀರಲ್ಲವೇ? ಅಂದ ಮೇಲೆ ಪ್ರೀತಿಯ ಚಿಹ್ನೆ ಏನು? ಜೊತೆ ಇರುವುದು, ಜೊತೆ ನಡೆಯುವುದು, ಜೊತೆಯಲ್ಲಿ ಬರುವುದು. ಇದು ಪ್ರೀತಿಯ ಸಂಕೇತವಾಗಿದೆ. ಇದು ಇಷ್ಟವಿದೆಯಲ್ಲವೇ? ಜೊತೆ ಇರಬೇಕು, ಜೊತೆಯಲ್ಲಿಯೇ ಹೋಗಬೇಕು ಮತ್ತು ಜೊತೆಯಲ್ಲಿ ಬರಬೇಕು. ಇದು ಇಷ್ಟವೇ? ಅಂದ ಮೇಲೆ ಯಾವುದು ಇಷ್ಟವಾಗುತ್ತದೆಯೋ ಅದನ್ನು ಬಿಡುವುದಿಲ್ಲ. ಆದ್ದರಿಂದ ತಂದೆಗೆ ಪ್ರತಿಯೊಬ್ಬ ಮಗುವಿನ ಜೊತೆ ಪ್ರೀತಿಯ ರೀತಿಯೂ ಆಗಿದೆ. ಜೊತೆಯಲ್ಲಿ ಹೋಗಬೇಕು, ಹಿಂದಿಂದೆ ಅಲ್ಲ. ಒಂದು ವೇಳೆ ಸ್ವಲ್ಪ ಹೊರೆ ಉಳಿದುಕೊಂಡರೂ ಸಹ ಧರ್ಮರಾಜನ ಶಿಕ್ಷೆಗಾಗಿ ನಿಲ್ಲಬೇಕಾಗುವುದು. ಆಗ ಕೈಯಲ್ಲಿ ಕೈ ಇರುವುದಿಲ್ಲ. ಹಿಂದೆ ಬರುತ್ತೀರಿ. ಮಜಾ ಯಾವುದರಲ್ಲಿದೆ? ಜೊತೆ ಇರುವುದರಲ್ಲಿ ಅಲ್ಲವೇ? ಅಂದ ಮೇಲೆ ಇದು ಪಕ್ಕಾ ಪ್ರತಿಜ್ಞೆ ಆಗಿದೆಯಲ್ಲವೇ? ಜೊತೆಯಲ್ಲಿ ಹೋಗಬೇಕೆಂದು ಪಕ್ಕಾ ಪ್ರತಿಜ್ಞೆ ಇದೆಯೇ? ಅಥವಾ
ಹಿಂದೆ ಹಿಂದೆ ಬರಬೇಕಾಗಿದೆಯೋ ನೋಡಿ. ಕೈಯನ್ನಂತೂ ಬಹಳ ಚೆನ್ನಾಗಿ ಎತ್ತುತ್ತೀರಿ. ಕೈಗಳನ್ನು ನೋಡಿ ಬಾಬ್ದಾದ ಖುಷಿಯಾಗುತ್ತೇವೆ. ಆದರೆ ಶ್ರೀಮತದ ಕೈಯನ್ನೆತ್ತಿರಿ. ಶಿವ ತಂದೆಗಂತೂ ಕೈಗಳು ಇರುವುದಿಲ್ಲ. ಬ್ರಹ್ಮ ತಂದೆ ಆತ್ಮಕ್ಕೂ ಕೈ ಇರುವುದಿಲ್ಲ. ತಮಗೂ ಸಹ ಈ ಸ್ಥೂಲ ಕೈಗಳು ಇರುವುದಿಲ್ಲ. ಶ್ರೀಮತದ ಕೈಯನ್ನು ಹಿಡಿದುಕೊಂಡು ಜೊತೆಯಲ್ಲಿ ನಡೆಯಿರಿ. ನಡೆಯುತ್ತೀರಲ್ಲವೇ? ತಲೆಯನ್ನಾದರೂ ಅಲುಗಾಡಿಸಿ. ಕೈಗಳನ್ನು ಚೆನ್ನಾಗಿ ಅಲುಗಾಡಿಸುತ್ತಿದ್ದಾರೆ. ಬಾಬ್ದಾದ ಇದನ್ನೇ ಬಯಸುತ್ತಾರೆ. ಒಬ್ಬ ಮಗುವು ಸಹ ಹಿಂದೆ ಉಳಿಯಬಾರದು. ಎಲ್ಲರೂ ಜೊತೆಯಲ್ಲಿ ನಡೆಯಬೇಕಾಗಿದೆ. ಅಂದಮೇಲೆ ಎವರ್ ರೆಡಿಯಾಗಿ ಇರಬೇಕಾಗಿದೆ. ಒಳ್ಳೆಯದು. ಈಗ ಬಾಬ್ದಾದ 4-6 ಕಡೆಯ ಮಕ್ಕಳ ರಿಜಿಸ್ಟರ್ ನೋಡುತ್ತಾ ಇರುತ್ತೇವೆ. ಪ್ರತಿಜ್ಞೆ ಮಾಡಿದಿರಿ, ಅದನ್ನು ನಿಭಾಯಿಸಿದಿರಿ ಎಂದರೆ ಲಾಭವನ್ನು ಪಡೆದುಕೊಳ್ಳುವಿರಿ. ಕೇವಲ ಪ್ರತಿಜ್ಞೆ ಮಾಡಬೇಡಿ, ಅದರ ಲಾಭವನ್ನು ಪಡೆಯಿರಿ. ಒಳ್ಳೆಯದು. ಈಗ ಎಲ್ಲರೂ ದೃಢ ಸಂಕಲ್ಪ ಮಾಡುತ್ತೀರಾ? ದೃಢ ಸಂಕಲ್ಪದ ಸ್ಥಿತಿಯಲ್ಲಿ ಸ್ಥಿತರಾಗಿ ಕುಳಿತುಕೊಳ್ಳಿರಿ. ಮಾಡಲೇಬೇಕು, ಹೋಗಲೇಬೇಕಾಗಿದೆ, ಜೊತೆಯಲ್ಲಿ ನಡೆಯಬೇಕಾಗಿದೆ. ಈಗ ತಮ್ಮೊಂದಿಗೆ ಈ ದೃಢ ಸಂಕಲ್ಪ ಮಾಡಿರಿ. ಈ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿರಿ. ಮಾಡುತ್ತೇವೆ, ಓದುತ್ತೇವೆ, ಈ ವೇ ಎನ್ನಬೇಡಿ, ಮಾಡಲೇಬೇಕಾಗಿದೆ. ಒಳ್ಳೆಯದು. ಎಲ್ಲ ಕಡೆಯ ಡಬಲ್ ಸೇವಾಧಾರಿ ಮಕ್ಕಳಿಗೆ 4-6 ಕಡೆಯ ಸದಾ ಏಕಾಗ್ರ ಸ್ವಮಾನದ ಸೀಟಿನಲ್ಲಿ ಸೆಟ್ ಆಗಿರುವಂತಹ ಬಾಬ್ದಾದಾರವರ ಮಸ್ತಕ ಮಣಿಗಳು. 4-6 ಕಡೆಯ ಸಮಯದ ಮಹತ್ವಕ್ಕೆ ಅರಿತು ತೀವ್ರ ಪುರುಷಾರ್ಥದ ಪ್ರತ್ಯಕ್ಷ ಪ್ರಮಾಣವನ್ನು ನೀಡುವಂತಹ ಸುಪುತ್ರ ಮಕ್ಕಳಿಗೆ 4 ಕಡೆ ಉಮಂಗ ಉತ್ಸಾಹದ ರೆಕ್ಕೆಗಳಿಂದ ಸದಾ ಹಾರಿಸುತ್ತಾ ಇರುವಂತಹ ಡಬಲ್ ಲೈಟ್ ಫರಿಷ್ಠಾ ಮಕ್ಕಳಿಗೆ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ದಾದಿಯವರೊಂದಿಗೆ ಎಲ್ಲರೂ ಜೊತೆ ಕೊಡುತ್ತಾ ನಡೆಯುತ್ತಿದ್ದಾರೆ. ಇದು ಬಾಬ್ದಾದರವರಿಗೆ ಖುಷಿ ಇದೆ. ಪ್ರತಿಯೊಬ್ಬರೂ ತಮ್ಮ ವಿಶೇಷತೆಯ ಬೆರಳನ್ನು ಅಂದರೆ ಸಹಯೋಗವನ್ನು ಕೊಡುತ್ತಿದ್ದಾರೆ. ದಾದೀಜಿಯೊಂದಿಗೆ ಎಲ್ಲರಿಗೂ ಆದಿರತ್ನವನ್ನು ನೋಡಿ ಖುಷಿಯಾಗುತ್ತದೆ ಅಲ್ಲವೇ? ಆದಿಯಿಂದ ಹಿಡಿದು ಸೇವೆಯಲ್ಲಿ ತಮ್ಮ ಮೂಳೆಗಳನ್ನು ಸವೆಸಿದ್ದಾರೆ. ಅವಿಶ್ರಾಂತ ಸೇವೆ ಮಾಡಿದ್ದಾರೆ. ಬಹಳ ಒಳ್ಳೆಯದು. ನೋಡಿ, ಏನೇ ಆಗಲಿ, ಆದರೆ ಒಂದು ಮಾತನ್ನು ನೋಡಿರಿ. ಹಾಸಿಗೆ ಹಿಡಿದಿರಲಿ ಅಥವಾ ಎಲ್ಲಿಯಾದರೂ ಇರಲಿ, ಆದರೆ ತಂದೆಯನ್ನು ಮರೆತಿಲ್ಲ. ಹೃದಯದಲ್ಲಿ ತಂದೆಯೇ ಸಮಾವೇಶವಾಗಿದ್ದಾರೆ. ಹೌದಲ್ಲವೇ? ನೋಡಿರಿ, ಎಷ್ಟು ಚೆನ್ನಾಗಿ ಮುಗುಳ್ನಗುತ್ತಿದ್ದಾರೆ. ಬಾಕಿ ಆಯುಸ್ಸು ದೊಡ್ಡದಾಗಿದೆ ಮತ್ತು ಧರ್ಮರಾಜಪುರಿಯಲ್ಲಿ ಟಾಟಾ ಮಾಡಿ ಹೋಗಬೇಕಾಗಿದೆ. ಶಿಕ್ಷೆಯನ್ನು ಅನುಭವಿಸುವುದಿಲ್ಲ. ಧರ್ಮರಾಜನು ಸಹ ತಲೆ ಬಾಗಬೇಕಾಗುವುದು, ಸ್ವಾಗತ ಮಾಡಬೇಕಾಗುವುದಲ್ಲವೇ? ಟಾಟಾ ಮಾಡಬೇಕಾಗುವುದು. ಆದ್ದರಿಂದಲೇ ಇಲ್ಲಿ ತಂದೆಯ ನೆನಪಿನಲ್ಲಿ ಅಲ್ಪ ಸ್ವಲ್ಪ ಲೆಕ್ಕಾಚಾರವನ್ನು ಮುಗಿಸುತ್ತಿದ್ದಾರೆ. ಇನ್ನೇನೂ ಕಷ್ಟವಿಲ್ಲ. ಭಲೆ ಕಾಯಿಲೆ ಇದೆ, ಆದರೆ ದುಃಖದ ಚಿಹ್ನೆಯೂ ಇಲ್ಲ. ಅಂದರೆ ಪರದಾದಿ ನಿರ್ಮಲ ಶಾಂತ ದಾದಿಯೊಂದಿಗೆ ಇವರು ಬಹಳ ಮುಗುಳ್ನಗುತ್ತಿದ್ದಾರೆ. ಎಲ್ಲರಿಗೆ ದೃಷ್ಟಿಯನ್ನು ಕೊಡಿ. ಒಳ್ಳೆಯದು. ವರದಾನ: ಬಾಹಿರ್ಮುಖಿ ಚತುರತೆಯಿಂದ ಮುಕ್ತರಾಗಿರುವಂತಹ, ತಂದೆಗೆ ಇಷ್ಟವಾಗುವಂತಹ ಸತ್ಯ ವ್ಯಾಪಾರಿ ಭವ. ಬಾಬ್ದಾದರವರಿಗೆ ಪ್ರಾಪಂಚಿಕ ಬಾಹಿರ್ಮುಖತೆ, ಚತುರತೆ ಇಷ್ಟವಾಗುವುದಿಲ್ಲ. ಮುಗ್ಧರ ಭಗವಂತ ಎಂದು ಹೇಳಲಾಗುವುದು. ಚತುರ ಸುಜಾನ್ ಆಗಿರುವ ತಂದೆಗೆ ಮುಗ್ಧ ಮಕ್ಕಳೇ ಪ್ರಿಯ. ಪರಮಾತ್ಮನ ಪುಸ್ತಕದಲ್ಲಿ ಮುಗ್ಧ ಮಕ್ಕಳೇ ವಿಶೇಷ VIP ಯಾಗಿದ್ದಾರೆ. ಯಾರ ಮೇಲೆ ಪ್ರಪಂಚದವರು ಕಣ್ಣು ಹೋಗುವುದಿಲ್ಲ, ಅವರೇ ತಂದೆಯ ಜೊತೆ ವ್ಯಾಪಾರ ಮಾಡಿ ಪರಮಾತ್ಮನ ಕಣ್ಣುಗಳ ನಕ್ಷತ್ರಗಳಾಗಿ ಬಿಟ್ಟರು. ಮುಗ್ಧ ಮಕ್ಕಳೇ ಹೃದಯದಿಂದ ಹೇಳುತ್ತಾರೆ, ನನ್ನ ಬಾಬಾ. ಇದೇ 1 ಸೆಕೆಂಡಿನ ಒಂದು ಮಾತಿನಿಂದ ಅಗಣಿತ ಖಜಾನೆಯ ವ್ಯಾಪಾರ ಮಾಡುವಂತಹ ಸತ್ಯ ವ್ಯಾಪಾರಿಗಳಾಗಿ ಬಿಟ್ಟಿರಿ. ಸ್ಲೋಗನ್: ಸರ್ವರ ಸ್ನೇಹ ಪ್ರಾಪ್ತಿ ಮಾಡಿಕೊಳ್ಳಬೇಕಾದರೆ ಮುಖದಿಂದ ಸದಾ ಮಧುರ ಮಾತನ್ನೇ ಮಾತನಾಡಿ. ಅವ್ಯಕ್ತ ಸೂಚನೆ: ಸಹಜ ಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿ ಯಾರು ಸದಾ ತಂದೆಯ ನೆನಪಿನಲ್ಲಿ ಲವಲೀನ ಅರ್ಥಾತ್ ಸಮಾವೇಶವಾಗಿದ್ದಾರೆ. ಇಂತಹ ಆತ್ಮಗಳ ನಯನಗಳಲ್ಲಿ ಮತ್ತು ಮುಖದ ಪ್ರತಿ ಮಾತಿನಲ್ಲಿ ತಂದೆಯು
ಸಮಾವೇಶವಾಗಿರುವ ಕಾರಣ ಶಕ್ತಿ ಸ್ವರೂಪದ ಬದಲಾಗಿ ಸರ್ವ ಶಕ್ತಿವಂತನಾಗಿ ಕಾಣಿಸುವಿರಿ. ಹೇಗೆ ಆದಿ ಸ್ಥಾಪನೆಯಲ್ಲಿ ಬ್ರಹ್ಮ ರೂಪದಲ್ಲಿ ಸದಾ ಶ್ರೀಕೃಷ್ಣ ಕಾಣಿಸುತ್ತಿದ್ದರು, ಹಾಗೆ ನೀವು ಮಕ್ಕಳ ಮೂಲಕ ಸರ್ವಶಕ್ತಿವಂತ ಕಾಣಿಸಲಿ. ಸೂಚನೆ: ಇಂದು ತಿಂಗಳಿನ 3ನೇ ರವಿವಾರವಾಗಿದೆ. ಎಲ್ಲ ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರು ಸಂಜೆ 6:30ರಿಂದ 7:30ರವರೆಗೆ ವಿಶೇಷ ಯೋಗ ಅಭ್ಯಾಸದ ಸಮಯ ತಮ್ಮ ಪೂರ್ವಜತನದ ಸ್ವಮಾನದಲ್ಲಿ ಸ್ಥಿತರಾಗಿ ಕಲ್ಪವೃಕ್ಷದ ಬುಡದಲ್ಲಿ ಕುಳಿತು ಪೂರ್ಣ ವೃಕ್ಷಕ್ಕೆ ಶಕ್ತಿಶಾಲಿ ಯೋಗ ದಾನ ಕೊಡುತ್ತಾ ತಮ್ಮ ವಂಶಾವಳಿಯ ದಿವ್ಯ ಪಾಲನೆ ಮಾಡಿ. ಓಂ ಶಾಂತಿ.